ನಮಸ್ಕಾರ ಎಲ್ಲರಿಗೂ ಶಿವಪ್ರಿಯ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು AI ಯಾವ ತರ ವರ್ಕ್ ಆಗುತ್ತೆ, ಅದು ಮಷಿನ್ ಲರ್ನಿಂಗ್ ಆಗಿರಲಿ, ಡೀಪ್ ಲರ್ನಿಂಗ್ ಆಗಿರಲಿ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆಗಿರಲಿ, ಯಾವ ತರ ವರ್ಕ್ ಆಗುತ್ತೆ, ಇವಂದ್ರೆ ಏನು ಅನ್ನೋದನ್ನ ಸಿಂಪಲ್ ಆಗಿ ಹೇಳಿದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಶಿವಪ್ರಿಯ ಕನ್ನಡ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಸಿಂಪಲ್ ಎಕ್ಸ್ಪ್ಲನೇಷನ್ಗೋಸ್ಕರ ಬೇಸಿಕ್ಸ್ ಆಫ್ ML ಡೀಪ್ ಲರ್ನಿಂಗ್ ಅಂಡ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಈ ಮೂರದ್ದು ಬೇಸಿಕ್ಸ್ ಏನಂತ ತಿಳ್ಕೊಳ್ಳೋಣ. ನೀವು ಫೇಸ್ ತೋರಿಸಿದ್ರೆ ಮೊಬೈಲ್ ಆನ್ ಆಗುತ್ತೆ, ಫೇಸ್ನ ಐಡೆಂಟಿಫೈ ಮಾಡಿ ಅನ್ಲಾಕ್ ಆಗುತ್ತೆ. ಅದು ಯಾವ ತರ, ಅಥವಾ ಯೂಟ್ಯೂಬ್ ನೀವು ಇಷ್ಟಪಡೋ ವಿಡಿಯೋಸ್ನೇ ಯಾವ ತರ ಕಳಿಸುತ್ತೆ. ಕಾರ್ಟೂನ್ ವಿಡಿಯೋಸ್ ಆಗಿರಲಿ, ನೀವೇನಾದ್ರೂ ಆಕ್ಷನ್ ಮೂವೀಸ್ ನೋಡಿದ್ರೆ ಅದೇ ಸಜೆಸ್ಟ್ ಮಾಡುತ್ತೆ, ಅಥವಾ ಏನಾದ್ರೂ ಸಸ್ಪೆನ್ಸ್ ಮೂವೀಸೇ ನೀವು ಜಾಸ್ತಿ ನೋಡ್ತಿದ್ರೆ ಅದೇ ಮೂವೀಸ್ ನಿಮಗೆ ಸಜೆಷನ್ ಅಲ್ಲಿ ಬರ್ತಾ ಇರುತ್ತೆ. ಯಾವ ತರ ವರ್ಕ್ ಆಗ್ತಿದೆ, ಇದ್ರಿಂದ ಏನಿದೆ ಅಂತ ನೀವು ಯಾವಾಗಾದ್ರೂ ಥಿಂಕ್ ಮಾಡಿದೀರಾ? ಅಥವಾ ಚಾಟ್ GPT ನಿಮಗೆ ಏನ್ ಬೇಕೋ ಅದನ್ನ ಯಾವ ತರ ಕೊಡ್ತಿದೆ, ಇದನ್ನ ಯಾವತ್ತಾದ್ರೂ ನೀವು ಥಿಂಕ್ ಮಾಡಿದೀರಾ? ಇದ್ರೆಲ್ಲದ್ರ ಹಿಂದೆ ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಹಾಗೂ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇದೆ. ಇದನ್ನ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. AI ಅಲ್ಲಿ ನಾವು ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನ ನೋಡ್ತೀವಿ. ಡೀಪ್ ಲರ್ನಿಂಗ್ ಅನ್ನೋದು ಮಷಿನ್ ಲರ್ನಿಂಗ್ ನ ಒಂದು ಒಳ್ಳೆ ಪಾರ್ಟ್. ಅಂದ್ರೆ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳುತ್ತೆ ಮಷಿನ್ ಲರ್ನಿಂಗ್. ಅದು ಒಂದು ಪಾರ್ಟ್ ಆಫ್ ಮಷಿನ್ ಲರ್ನಿಂಗ್. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅನ್ನೋದು ಒಂದು ಪಾರ್ಟ್ ಆಫ್ ಮಷಿನ್ ಲರ್ನಿಂಗ್ ಅಂಡ್ ಡೀಪ್ ಲರ್ನಿಂಗ್. ಇದು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಹಾಗೂ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನ ಅರ್ಥ ಮಾಡ್ಕೋಬಹುದು. ಫಸ್ಟ್ ಒಂದು ಮಷಿನ್ ಲರ್ನಿಂಗ್. ಮಷಿನ್ ಲರ್ನಿಂಗ್ ಅಂದ್ರೆ ಏನ್ ನೋಡೋಣ. ಮಷಿನ್ ಲರ್ನಿಂಗ್ ಇಸ್ ಹೌ AI ಲರ್ನ್ಸ್ ಫ್ರಮ್ ದ ಎಕ್ಸ್ಪೀರಿಯನ್ಸ್. ಇದು ಎಕ್ಸ್ಪೀರಿಯನ್ಸ್ ಇಂದ ಕಲಿಯುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ ಡಾಗ್ ಇದೆ ನಿಮ್ ಮನೇಲಿ ಅಂದ್ರೆ ಡಾಗಿಗೆ ಏನಾದ್ರೂ ಅದ್ರ ಬೌಲ್ ಎತ್ಕೊಂಡ್ ಬಾ, ಇಲ್ಲ ಕುತ್ಕೋ, ನಿಂತ್ಕೋ ಅಂತ ಹೇಳ್ತಿರಲ್ವಾ? ಅದೇ ತರ ಅದು ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಅರ್ಥ ಆಗಲ್ಲ. 10 ಸಲ, 20 ಸಲ, 50 ಸಲ ಹೇಳ್ತೀರ. ಅವಾಗ ಅದಕ್ಕೆ ನಿಧಾನಕ್ಕೆ ಅರ್ಥ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅದು ಮಾಡುತ್ತೆ, ನೀವು ಹೇಳಿರೋದನ್ನ ಮಾಡುತ್ತೆ. ಅದೇ ತರ ಮಷಿನ್ ಲರ್ನಿಂಗು ಕೂಡ. It works same exactly like that. Shows the computer many examples. ಕಂಪ್ಯೂಟರ್ಗೆ ಜಾಸ್ತಿ ಎಕ್ಸಾಂಪಲ್ಸ್ ಇನ್ಪುಟ್ಸ್ ಕೊಟ್ರೆ ಆ ಪ್ಯಾಟ್ರನ್ನ ಆವಾಗ ಅದು ಕಲಿಯುತ್ತೆ. ಕಲಿತು ಅದ್ರ ಪ್ರಕಾರನೇ ಅದು ಪ್ರೊಸೆಸ್ ಮಾಡುತ್ತೆ. ಇದು ಮಷಿನ್ ಲರ್ನಿಂಗ್. ಅಂದ್ರೆ ನೀವು ದ ಗಿವನ್ ಇನ್ಪುಟ್ ಏನ್ ಕೊಡ್ತಿರೋ ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಂಡು ಪ್ರೊಸೆಸ್ ಮಾಡುತ್ತೆ. ಆ ಪ್ಯಾಟ್ರನ್ನ ಕಲ್ತ್ಕೊಳ್ಳುತ್ತೆ. ನೀವೇನಾದ್ರೂ ಕೇಳಿದ್ರೆ ಹೇಳುತ್ತೆ ಅದ್ರ ಪ್ರಕಾರನೇ. ಅರ್ಥ ಆಯ್ತಾ? ಸೇಮ್ ನೀವು ಡಾಗ್ಗೆ ಏನೆಲ್ಲ ಕಳಿಸ್ತಿರಲ್ಲ ಅದೇ ತರ ಮಷಿನ್ ಲರ್ನಿಂಗ್ ಕೂಡ. ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ನೆಟ್ಫ್ಲಿಕ್ಸ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ, ನೀವು ಇಷ್ಟಪಡೋ ಮೂವೀಸ್ ಆಗ್ಲಿ, ವೆಬ್ ಸಿರೀಸ್ ಆಗ್ಲಿ ಯಾವ ತರ ತೋರಿಸುತ್ತೆ. ನೀವು ಒಂದು ವೆಬ್ ಸಿರೀಸ್ ನೋಡ್ತಿದ್ರ ಅಂದ್ರೆ ಪಾರ್ಟ್ 1 ನೋಡ್ತಿದ್ರ ಅಂದ್ರೆ ಇಮಿಡಿಯೇಟ್ ಆಗಿ ಕೆಳಗಡೆ ಪಾರ್ಟ್ 2, 3, 4, 10 ಎಲ್ಲ ಪಾರ್ಟ್ಸು ಬಂದ್ಬಿಡುತ್ತೆ. ಅಂದ್ರೆ ಇದು ಯಾವ ತರ ತೋರಿಸುತ್ತಂದ್ರೆ ಮಷಿನ್ ಲರ್ನಿಂಗ್. ಎಲ್ಲ ನೀವೇನೆಲ್ಲ ಜಾಸ್ತಿ ನೋಡ್ತಿದ್ದೀರಾ ಆ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ. ಆ ಡೇಟಾ ಮೇಲೆನೆ ನೆಕ್ಸ್ಟ್ ವಿಡಿಯೋಸ್ ಅನ್ನೋದು ನಿಮಗೆ ಸಜೆಷನ್ ಅಲ್ಲಿ ಬರುತ್ತೆ. ಸೆಕೆಂಡ್ ಎಕ್ಸಾಂಪಲ್ ಏನಂದ್ರೆ, ನಿಮ್ ಫೇಸ್ ತೋರಿಸಿದ್ರೆ ಫೋನ್ ಅನ್ಲಾಕ್ ಆಗುತ್ತೆ. ಅದ್ ಹೇಗಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ನೀವು ಫೇಸ್ ನ ತೋರಿಸಿರ್ತೀರಾ, ಒಂದ್ ಮೂವ್ ಮಾಡಿ ಆ ಕಡೆ ಈ ಕಡೆ ಮೂವ್ ಮಾಡಿ ಫೇಸ್ ID ನ ಇಟ್ಟಿರ್ತೀರಾ. ಆ ಫೇಸ್ ತೋರಿಸಿದ್ರೆ ನಿಮ್ಗೆ ಅನ್ಲಾಕ್ ಆಗೋಗಿರುತ್ತೆ. ಯಾಕಂದ್ರೆ ನೀವು ಮುಂಚೆನೆ ಆ ಫೇಸ್ ನ ಇನ್ಪುಟ್ ಆಗಿ ಕೊಟ್ಟಿದ್ದೀರಾ. ಆ ಫೇಸ್ ರೆಕಗ್ನೈಸ್ ಆದ ತಕ್ಷಣ ಅದು ಅನ್ಲಾಕ್ ಆಗುತ್ತೆ. ಬೇರೆಯವ್ರ ಫೇಸ್ ತೋರಿಸಿದ್ರೆ ಅದು ಅನ್ಲಾಕ್ ಆಗಲ್ಲ. ಯಾಕಂದ್ರೆ ಆ ಇನ್ಪುಟ್ ಅಲ್ಲಿ ನಿಮ್ ಫೇಸೇ ರೆಕಗ್ನೈಸ್ ಮಾಡುತ್ತೆ. ಅರ್ಥ ಆಯ್ತಾ? ಮಷಿನ್ ಲರ್ನಿಂಗ್ ಈ ತರ ವರ್ಕ್ ಆಗುತ್ತೆ. ಮಷಿನ್ ಲರ್ನಿಂಗ್ ಅನ್ನೋದು ಟ್ರೈನಿಂಗ್ ಕಂಪ್ಯೂಟರ್. ನಾವು ಕಂಪ್ಯೂಟರ್ಗೆ ಟ್ರೈನ್ ಮಾಡ್ತಿದೀವಿ. ನಾವು ದ ಬೆಟರ್ ವರ್ಷನ್ ನ ಪಡೆದುಕೊಳ್ಳೋದಕ್ಕೆ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಅಂದ್ರೆ ಇಲ್ಲಿ ಪದೇ ಪದೇ ಕೊಡ್ತಾ ಹೋದ್ರೆ ಅದು ಇನ್ನೂ ಪರ್ಫೆಕ್ಟ್ ಆಗುತ್ತೆ. ನಾವು ಡಾಗ್ಗೆ ಯಾವ ತರ ಕಲಿಸ್ತೀವೋ ಆ ತರ ನಾವೆಷ್ಟು ಹೇಳ್ತೀವೋ ಅಷ್ಟು ಪರ್ಫೆಕ್ಟ್ ಆಗುತ್ತೆ. ಆ ತರ ಮಷಿನ್ ಲರ್ನಿಂಗ್. ನೆಕ್ಸ್ಟ್ ಒನ್ ಡೀಪ್ ಲರ್ನಿಂಗ್. ಡೀಪ್ ಲರ್ನಿಂಗ್ ಅಂದ್ರೆ ಸ್ಪೆಷಲ್ ಪಾರ್ಟ್ ಆಫ್ ಮಷಿನ್ ಲರ್ನಿಂಗ್. ಹೇಳಿದೀನಲ್ವಾ, ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಡೀಪ್ ಲರ್ನಿಂಗ್ ಅನ್ನೋದು ಸ್ಪೆಷಲ್ ಪಾರ್ಟ್ ಆಫ್ ಮಷಿನ್ ಲರ್ನಿಂಗ್. ಯಾಕೆ ಸ್ಪೆಷಲ್ ಪಾರ್ಟ್ ಅಂತ ಹೇಳ್ತಿದ್ದೀನಿ ಅಂದ್ರೆ, ಮಷಿನ್ ಲರ್ನಿಂಗ್ ಇಸ್ ಅ ನಾರ್ಮಲ್ ಬ್ರೈನ್. ಮಷಿನ್ ಲರ್ನಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನಾರ್ಮಲ್ ಬ್ರೈನ್ ತರ ವರ್ಕ್ ಆಗುತ್ತೆ. ಡೀಪ್ ಲರ್ನಿಂಗ್ ಅನ್ನೋದು ಸೂಪರ್ ಬ್ರೈನ್. ಯಾಕಂದ್ರೆ ಹೇಳ್ತೀನಿ ಕೇಳಿ,
ಇಟ್ ಯೂಸಸ್ ಸಮಥಿಂಗ್ ಕಾಲ್ಡ್ ನ್ಯೂರಲ್ ನೆಟ್ವರ್ಕ್ಸ್. ಅಂದ್ರೆ ಇದು ಎಕ್ಸಾಕ್ಟ್ ಆಗಿ ನಮ್ಮ ಬ್ರೇನ್ ಸೆಲ್ಸ್ ತರಾನೇ ವರ್ಕ್ ಆಗುತ್ತೆ. ಅದಕ್ಕೆ ನಾವು ನ್ಯೂರಲ್ ನೆಟ್ವರ್ಕ್ಸ್ ಅಂತೀವಿ. ಸೂಪರ್ ಬ್ರೈನ್ ಯಾಕಂತೀವಿ ಅಂದ್ರೆ ಇವನ್ ಮೋರ್ ಫಾಸ್ಟರ್ ಆಗಿ ಎಕ್ಸಾಕ್ಟ್ಲಿ ನಮ್ ಬ್ರೈನ್ ತರ ವರ್ಕ್ ಆಗುತ್ತೆ, ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೆ ಸೂಪರ್ ಬ್ರೈನ್ ಅಂತಾನು ಕರಿತೀವಿ. ನಾವು ನ್ಯೂರಲ್ ನೆಟ್ವರ್ಕ್ ಅಂತಾನು ಯೂಸ್ ಮಾಡಿದೀವಿ ಡೀಪ್ ಲರ್ನಿಂಗ್ ಅಲ್ಲಿ. ಯಾಕಂದ್ರೆ ನಾವು ನಮ್ಮ ಫೇಸ್ ರೆಕಾಗ್ನೇಷನ್ಗೆ ಕೊಟ್ಟಾಗ ಅದು ಐಸ್, ನೋಸ್, ಮೌತ್ ಎಲ್ಲ ಐಡೆಂಟಿಫೈ ಮಾಡಿ ಇದು ನೀವೇ ಅಂತ ಹೇಳಿ ಅದು ಫೋನ್ ಅನ್ಲಾಕ್ ಮಾಡುತ್ತೆ. ಅರ್ಥ ಆಯ್ತಾ? ಇದು ಇನ್ ಡೆಪ್ತ್ ಆಗಿ ಐಸ್, ನೋಸ್, ಮೌತ್ ಎಲ್ಲ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿದ ತಕ್ಷಣ ಇದು ನೀವೇ ಅಂದ್ರೆ ಅನ್ಲಾಕ್ ಮಾಡುತ್ತೆ. ಅದಕ್ಕೆ ಇದು ಡೀಪ್ ಲರ್ನಿಂಗ್. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಲ್ಲಿ ಯಾರಾದ್ರೂ ಅಕ್ಕಪಕ್ಕ ಯಾರಾದ್ರೂ ಬಂದ್ರೆ, ಮುಂದೆ ಯಾವ್ದಾದ್ರು ಕಾರ್ ಬಂದ್ರೆ ಸಡನ್ ಆಗಿ ಸ್ಟಾಪ್ ಮಾಡುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಡ್ರೈವಿಂಗ್ ಸ್ಲೋ ಮಾಡ್ಕೊಳ್ಳುತ್ತೆ. ಬ್ರೇಕ್ ಹಾಕೋದಾಗ್ಲಿ ಎಲ್ಲಾನು ತಾನೇ ಮಾಡ್ಕೊಳ್ಳುತ್ತೆ. ಡೀಪ್ ಲರ್ನಿಂಗ್ ನ ಯೂಸ್ ಮಾಡಿಕೊಂಡು ಸೆಲ್ಫ್ ಡ್ರೈವಿಂಗ್ ಕಾರ್ನ ಇನೋವೇಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಯಾವ ತರ ಡೀಪ್ ಲರ್ನಿಂಗ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಡೀಪ್ ಲರ್ನಿಂಗ್ ಹೆಲ್ಪ್ಸ್ AI ಟು ಸಿ, ನೋಡ್ಬೋದು, ಕೇಳಿಸ್ಕೋಬಹುದು, ಅಥವಾ ಮತ್ತೆ ಅರ್ಥನೂ ಮಾಡ್ಕೋಬಹುದು. ನಾವು ಯಾವ ತರ ಕೇಳಿಸ್ಕೊಂತೀವಿ, ಅರ್ಥ ಮಾಡ್ಕೊಂತೀವಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಲ್ಲ, ಅದೆಲ್ಲಾನು ಡೀಪ್ ಲರ್ನಿಂಗ್ ಮಾಡುತ್ತೆ. ಫಾಸ್ಟ್ ಆಗಿ ಮಾಡುತ್ತೆ ಡೀಪ್ ಲರ್ನಿಂಗ್. ಹೇಳಿದ್ನಲ್ಲ, ಸೂಪರ್ ಬ್ರೈನ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಈಸ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದ್ರೆ ಏನು? ಇಟ್ ಹೆಲ್ಪ್ಸ್ ಕಂಪ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಟಾಕ್ ಲೈಕ್ ಹ್ಯೂಮನ್ಸ್. ನಾವು ಯಾವ ತರ ಮಾತಾಡ್ತೀವಲ್ಲ ಅದೇ ತರ ಮಾತಾಡುತ್ತೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅನ್ನೋದು. ನೋಡಿದ್ರೆ ಇಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಯಾಕೆ ಇಟ್ಟಿದೀವಿ ಅಂತ ಅರ್ಥ ಆಯ್ತಾ? ಆಮೇಲೆ ವೆನ್ ಯು ಸೇ ಹೇ ಗೂಗಲ್ ಪ್ಲೇ ಮ್ಯೂಸಿಕ್, ನೀವು ಏನಾದ್ರೂ ಕೇಳಿದ್ರೆ ಗೂಗಲ್ ಅಲ್ಲಿ ಹೇ ಗೂಗಲ್ ಪ್ಲೇ ಮ್ಯೂಸಿಕ್ ಆರ್ ಹೇ ಗೂಗಲ್ ಕಾಲ್ ದಿಸ್ ನಂಬರ್, ಕಾಲ್ ದಟ್ ನಂಬರ್ ಅಂದ್ರೆ ಕಾಲ್ ಹೋಗುತ್ತೆ ಆಟೋಮೆಟಿಕ್ ಆಗಿ. ಅದು ಕೇಳಿಸ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಇಟ್ ಲಿಸನ್ಸ್, ಅದು ಕೇಳಿಸ್ಕೊಳ್ಳುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ. ಮತ್ತೆ ನೀವು ಪ್ಲೇ ದ ಮ್ಯೂಸಿಕ್ ಅಂದ್ರೆ ಇಟ್ ವಿಲ್ ಪ್ಲೇ ಅ ಮ್ಯೂಸಿಕ್. ಅರ್ಥ ಆಯ್ತಾ? ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಈ ತರ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ನೋಡೋಣ. ChatGPT ಟಾಕ್ಸ್ ವಿತ್ ಯು. ನೀವೇನಾದ್ರೂ ChatGPT ಕೇಳಿದಾಗ ಅದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಯೂಸ್ ಮಾಡಿಕೊಂಡು ನೀವು ಏನ್ ಕ್ವಶನ್ ಕೇಳಿದೀರಾ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಮಾರ್ಟ್ ಆಗಿ ರಿಪ್ಲೈ ಮಾಡುತ್ತೆ. ಅಲ್ಲೂ ನಾವು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನ ನೋಡ್ಬೋದು. ಮತ್ತೆ ಗೂಗಲ್ ಅಲ್ಲಿ ಟೈಪ್ ಮಾಡ್ಬೇಕಾದ್ರೆ ಆಟೋಮೆಟಿಕಲಿ ಆ ಸೆಂಟೆನ್ಸ್ ಫಿಲ್ ಆಗುತ್ತೆ. ಅಬ್ಸರ್ವ್ ಮಾಡಿದಿರಾ? ಫಾಸ್ಟ್ ಆಗಿ ಫಿಲ್ ಆಗುತ್ತೆ. ಅಲ್ಲೂ ಕೂಡ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನ ಯೂಸ್ ಮಾಡಿದ್ದಾರೆ. ಸೊ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇಸ್ ಲೈಕ್ ಟೀಚಿಂಗ್ ಅ ರೋಬೋಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಅಂಡ್ ಫೀಲಿಂಗ್ಸ್. ಈ ವಿಡಿಯೋದಲ್ಲಿ ಏನೇನ್ ಕಲ್ತಿದೀವಿ ಅಂತ ಒಂದು ಕ್ವಿಕ್ ರೀಕ್ಯಾಪ್ ಆಗೋಣ. ಮಷಿನ್ ಲರ್ನಿಂಗ್ ಅಂದ್ರೆ ಟೀಚಸ್ ಕಂಪ್ಯೂಟರ್ಸ್ ಟು ಲರ್ನ್ ಫ್ರಮ್ ದ ಡೇಟಾ. ನಾವು ಕೊಟ್ಟಿರೋ ಡೇಟಾ ಇಂದ ಕಲಿಯುತ್ತೆ ಅದು ಮಷಿನ್ ಲರ್ನಿಂಗ್. ಡೀಪ್ ಲರ್ನಿಂಗ್ ಅಂದ್ರೆ ಎ ಸ್ಮಾರ್ಟ್ ವರ್ಷನ್ ಆಫ್ ಮಷಿನ್ ಲರ್ನಿಂಗ್. ಇದು ಮಷಿನ್ ಲರ್ನಿಂಗ್ ಇಂದನೇ ಡಿರೈವ್ ಆಗಿದೆ. ಇದು ಇವನ್ ಸ್ಮಾರ್ಟರ್ ದ್ಯಾನ್ ದ ಮಷಿನ್ ಲರ್ನಿಂಗ್. ಓಕೆ, ಸ್ಮಾರ್ಟರ್ ವರ್ಷನ್ ಆಫ್ ಮಷಿನ್ ಲರ್ನಿಂಗ್ ಹೆಲ್ಪ್ಸ್ AI ಥಿಂಕ್ ಲೈಕ್ ಅವರ್ ಬ್ರೈನ್. ಇಟ್ ವಿಲ್ ಥಿಂಕ್ ಲೈಕ್ ಎಕ್ಸಾಕ್ಟ್ಲಿ ಅವರ್ ಬ್ರೈನ್. ದಟ್ಸ್ ವೈ ನಾವು ನ್ಯೂರಲ್ ನೆಟ್ವರ್ಕ್ಸ್ ಅನ್ನೋ ಟರ್ಮ್ ನ ಇಲ್ಲಿ ಯೂಸ್ ಮಾಡಿದೀವಿ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದ್ರೆ ಲೆಟ್ಸ್ ಕಂಪ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಟಾಕ್ ಲೈಕ್ ಹ್ಯೂಮನ್ಸ್. ನೀವೇನಾದ್ರೂ ಕೇಳಿದ್ರೆ ಅದು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡುತ್ತೆ. ಅದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಟುಗೆದರ್ ದೀಸ್ ಮೇಕ್ AI ಸ್ಮಾರ್ಟ್. ಇವೆಲ್ಲ ಕಲ್ತ್ರೆ AI ನ ಸ್ಮಾರ್ಟ್ ಮಾಡಿದೆ, ಹೆಲ್ಪ್ಫುಲ್ ಆಗ್ತಿದೆ, ಇವೆಲ್ಲ ಪವರ್ಫುಲ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇವೆಲ್ಲದರ ಜೊತೆಗೆ ಇನ್ನೂ ಪವರ್ಫುಲ್ ಆಗಿದೆ, ಸ್ಮಾರ್ಟ್ ಆಗಿದೆ, ತುಂಬಾ ಹೆಲ್ಪ್ಫುಲ್ ಆಗಿದೆ. ಅರ್ಥ ಆಯ್ತಾ? ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆದ್ರೆ, ನಿಮಗೆ ಅರ್ಥ ಆಗಿದ್ರೆ ಈಗಲೇ ಶಿವಪ್ರಿಯ ಎಜುವರ್ಲ್ಡ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹಲವಾರು ಸಿಂಪಲ್ ಎಕ್ಸ್ಪ್ಲನೇಷನ್ಸ್ಗೋಸ್ಕರ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತುಂಬಾ ಧನ್ಯವಾದಗಳು ಕೊನೆವರೆಗೂ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.